ನಮಸ್ತೆ ಸ್ಟೂಡೆಂಟ್ಸ್, ನಾನು ನಿಮಗೆ 2015 ಪೇಪರ್ನ KCET ಸೊಲ್ಯೂಷನ್ಸ್ನ ಟೀಚ್ ಮಾಡ್ತಾ ಇದ್ದೆ. ಪಾರ್ಟ್ 1 ಮತ್ತು ಪಾರ್ಟ್ 2 ವಿಡಿಯೋದಲ್ಲಿ ನಾನು ಆಲ್ರೆಡಿ 1 to 20 ಕ್ವಶನ್ ನಂಬರ್ನ ಸಾಲ್ವ್ ಮಾಡಿದ್ದೀನಿ. ಇವತ್ತು 21 to 30 ಕ್ವಶನ್ಸ್ ನೋಡೋಣ ಈ ಪಾರ್ಟಲ್ಲಿ. ಸೊ 21st ಕ್ವಶನ್, ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಈಸ್ ಚಾರ್ಜ್ಡ್ ಆ್ಯಂಡ್ ದೆನ್ ಐಸೋಲೇಟೆಡ್ ಅಂತ ಕೊಟ್ಟಿದ್ದಾರೆ. ದ ಎಫೆಕ್ಟ್ ಆಫ್ ಇನ್ಕ್ರೀಸಿಂಗ್ ದ ಪ್ಲೇಟ್ ಸಪ್ರೇಷನ್ ಆನ್ ಚಾರ್ಜ್, ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್ ರೆಸ್ಪೆಕ್ಟಿವ್ಲಿ ಆರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನಲ್ಲಿ ಕಾನ್ಸ್ಟೆಂಟ್, ಡಿಕ್ರೀಸಸ್, ಡಿಕ್ರೀಸಸ್ ಈ ಥರ ಎಲ್ಲ ಒಂದಷ್ಟು ಆಪ್ಷನ್ ಕೊಟ್ಟಿದ್ದಾರೆ. ನಾನಿಲ್ಲಿ ಇವಾಗ ಕಂಡುಹಿಡಿಬೇಕು ವೆದರ್ ಇಟ್ ವಿಲ್ ಸ್ಟೇ ಕಾನ್ಸ್ಟೆಂಟ್, ಇಟ್ ವಿಲ್ ಡಿಕ್ರೀಸ್ ಆರ್ ಇನ್ಕ್ರೀಸ್ ಅಂತ. ಸೊ ಕಾಂಬಿನೇಷನಲ್ಲಿ ನಾವು ಆನ್ಸರ್ನ ಕಂಡುಹಿಡಿಬೇಕು. ಸೊ ಫಸ್ಟ್ ನೋಡೋದಾದರೆ ಫಸ್ಟ್ ಲೈನಲ್ಲೇ ನಿಮ್ಗೆ ಕೊಟ್ಟಿದ್ದಾರೆ, ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಈಸ್ ಚಾರ್ಜ್ಡ್ ಆ್ಯಂಡ್ ದೆನ್ ಐಸೋಲೇಟೆಡ್ ಅಂತ. ಐಸೋಲೇಟೆಡ್ ಅಂದರೆ ಇಟ್ ಈಸ್ ಆಲ್ರೆಡಿ ಕೆಪ್ಟ್ ಸಪ್ರೇಟ್ಲಿ ಕೆಪ್ಟ್. ಸೊ ನೋ ಚಾರ್ಜ್ ಕ್ಯಾನ್ ಎಂಟರ್ ಆರ್ ನೋ ಚಾರ್ಜ್ ಕ್ಯಾನ್ ಬಿ ರಿಮೂವ್ಡ್. ಐಸೋಲೇಟೆಡ್ ಆಗೋಗಿದೆ. ಸೊ ಚಾರ್ಜ್ ವಿಲ್ ಬಿ ಹಿಯರ್ ಕಾನ್ಸ್ಟೆಂಟ್ ಫಾರ್ ಅಸ್. ಸೊ ಚಾರ್ಜ್ ನಮಗೆ ಇಲ್ಲಿ ಕಾನ್ಸ್ಟೆಂಟ್ ಇರುತ್ತೆ. ಸೊ ಕ್ಯೂ ಇಸ್ ಕಾನ್ಸ್ಟೆಂಟ್. ನೆಕ್ಸ್ಟ್ ಇಲ್ಲಿ ಕೆಪಾಸಿಟೆನ್ಸ್ ನೋಡೋದಾದರೆ ಸಿ ಈಸ್ ಈಕ್ವಲ್ ಟು ವಿ ನೋ ದಟ್ ಎಪ್ಸಲಾನ್ ನಾಟ್ ಎ ಬೈ ಡಿ. ಇಲ್ಲಿ ಅವ್ರು ಏನು ಮಾಡ್ತಿದ್ದಾರೆ, ಸೊ ದ ಪ್ಲೇಟ್ ಸಪ್ರೇಷನ್ ಈಸ್ ಗೆಟಿಂಗ್ ಇನ್ಕ್ರೀಸ್ಡ್. ಇಲ್ಲಿ ಡಿನ ಅವರು ಇನ್ಕ್ರೀಸ್ ಮಾಡ್ತಾಯಿದ್ದಾರೆ. ವೆನ್ ಎವರ್ ಡಿ ಈಸ್ ಇನ್ಕ್ರೀಸ್ಡ್, ಸಿ ವಿಲ್ ಆ್ಯಕ್ಚುಲಿ ಡಿಕ್ರೀಸ್ ಬಿಕಾಸ್ ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಸೊ ಸಿ ಡಿಕ್ರೀಸ್ ಆಗುತ್ತೆ. ಸೊ ಪೊಟೆನ್ಷಿಯಲ್ ನೋಡೋದಾದರೆ ವಿ ನೋ ದಟ್ ಕ್ಯೂ ಈಸ್ ಈಕ್ವಲ್ ಟು ಸಿ ವಿ ಅನ್ನೋದು ನಮ್ಮ ಫಾರ್ಮುಲಾ. ಸೊ ವಿ ಈಸ್ ಈಕ್ವಲ್ ಟು ಕ್ಯೂ ಬೈ ಸಿ. ಸೊ ಇಲ್ಲಿ ಕ್ಯೂ ಈಸ್ ಕಾನ್ಸ್ಟೆಂಟ್ ಅಂತ ನಾವು ಹೇಳಿದ್ದೀವಿ. ಸೊ ವಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸಿ ಹಿಯರ್. ಸೊ ಸಿ ಇಫ್ ಇಟ್ ಈಸ್ ಡಿಕ್ರೀಸಸ್, ವಿ ವಿಲ್ ಇನ್ಕ್ರೀಸ್. ಸೊ ನಾವು ಆಪ್ಷನ್ಸ್ ನೋಡೋದಾದರೆ ಇಲ್ಲಿ ಅವರು ಫಸ್ಟ್ ಚಾರ್ಜ್, ಪೊಟೆನ್ಷಿಯಲ್ ಮತ್ತು ಕೆಪಾಸಿಟೆನ್ಸ್ ಅನ್ನೋ ಆರ್ಡ್ರಲ್ಲಿ ಕೇಳಿದ್ದಾರೆ. ಚಾರ್ಜ್ ಹಿಯರ್ ಇಟ್ ಈಸ್ ಕಾನ್ಸ್ಟೆಂಟ್. ಸೊ ಡೈರೆಕ್ಟ್ಲಿ ವಿ ಕ್ಯಾನ್ ಡಿಸ್ಕಾರ್ಡ್ ದಿಸ್ ಆಪ್ಷನ್ ಬಿಕಾಸ್ ದೇ ಹ್ಯಾವ್ ಗಿವನ್ ಇಟ್ ಆಸ್ ಇನ್ಕ್ರೀಸಸ್. ಸೊ ಅವರ್ ಆನ್ಸರ್ ಮಸ್ಟ್ ಬಿ ಎ, ಬಿ ಆರ್ ಸಿ, ಎನಿ ಒನ್ ಆಫ್ ದೋಸ್. ಓಕೆ, ಇಲ್ಲಿ ನೆಕ್ಸ್ಟು ಪೊಟೆನ್ಷಿಯಲ್ ನೋಡಿದ್ರೆ ಪೊಟೆನ್ಷಿಯಲ್ ಈಸ್ ಆ್ಯಕ್ಚುಲಿ ಇನ್ಕ್ರೀಸಿಂಗ್. ಸೊ ಇನ್ಕ್ರೀಸಿಂಗ್ ಅಂತ ನೋಡಿದ್ರೆ ನಮಗೆ ಇದೊಂದೇ ಆಪ್ಷನ್ ಮುಗಿಯುತ್ತೆ. ಸೊ ವಿ ನೀಡ್ ನಾಟ್ ಚೆಕ್ ದ ಥರ್ಡ್ ಆಪ್ಷನ್. ಇಮಿಡಿಯೇಟ್ಲಿ ವಿ ಕ್ಯಾನ್ ಟಿಕ್ ಡಿ. ಬಟ್ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಐ ವಿಲ್ ಟೆಲ್ ಯು, if you talk about capacitors will actually decrease. So constant increases, decreases will be our answer. Next 22nd question nodadadre, 4 cells of EMF E and internal resistance R are to be connected in series. Suppose if one of the cell connected wrongly, the equivalent EMF and effective internal resistance of the combination is anta kelidare. So series combination alli namage formula ಏನು ಬರುತ್ತೆ, ದ ಪೊಟೆನ್ಷಿಯಲ್ ಡಿಫ್ರೆನ್ಸಸ್ ನಾವು ಇ ಎಮ್ ಎಫ್ ಕನೆಕ್ಟ್ ಮಾಡಿದ್ರೆ ಯು ಕ್ಯಾನ್ ಜಸ್ಟ್ ಕೀಪ್ ಆ್ಯಡಿಂಗ್ ಆಲ್ ದೋಸ್ ಇ ಎಮ್ ಎಫ್ಸ್. ಸೊ ಇ ಈಸ್ ಈಕ್ವಲ್ ಟು E1 ಪ್ಲಸ್ E2 ಪ್ಲಸ್ E3 ಪ್ಲಸ್ E4 ಅಂತ ನಮಗೆ ಹೋಗ್ತಾ ಇರುತ್ತೆ. ಇಲ್ಲಿ 4 ಸೆಲ್ಸ್ ಕೊಟ್ಟಿದ್ದಾರೆ. ಸೊ ನೋಡೋಣ. ಸೊ ಇ ನೆಟ್ ಈಸ್ ಈಕ್ವಲ್ ಟು ಇ ಪ್ಲಸ್ ಇ ಮೈನಸ್ ಇ ಅಂತ ಬರೀತೀನಿ. ಯಾಕೆ ಮೈನಸ್ ಇ ಅಂತಂದರೆ ಇಲ್ಲಿ ಅವ್ರು ಕೊಟ್ಟಿದ್ದಾರೆ ಸಪೋಸ್ ಇಫ್ ಒನ್ ಆಫ್ ದ ಸೆಲ್ ಇಸ್ ಕನೆಕ್ಟೆಡ್ ರಾಂಗ್ಲಿ ಅಂತ. ಸೊ ರಾಂಗ್ಲಿ ಕನೆಕ್ಟೆಡ್ ಆಗಿರೋದ್ರಿಂದ ನಾನಿಲ್ಲಿ ಮೈನಸ್ ತೊಗೋಬೇಕು. ಸೊ ಮೈನಸ್ ತೊಗೊಂಡಾಗ ಪ್ಲಸ್ ಇ ಮತ್ತು ಮೈನಸ್ ಇ ನಮಗೆ ಇಲ್ಲಿ ಕ್ಯಾನ್ಸಲ್ ಔಟ್ ಆಗಿ ಇ ನೆಟ್ ನಮಗೆ ಏನು ಬರುತ್ತೆ, ದ ಎಫೆಕ್ಟಿವ್ ಇ ಎಮ್ ಎಫ್ ವಿಲ್ ಬಿ 2 times ಇ, 2E ಅಂತ ಬರುತ್ತೆ. ಇದು ನಮಗೆ ಎಫೆಕ್ಟಿವ್ ಇ ಎಮ್ ಎಫ್. ಸೊ ಇಲ್ಲಿ ಆಪ್ಷನ್ಸ್ ನೋಡಿದ್ರೆ ಫಸ್ಟ್ ಆಪ್ಷನ್, ಸೆಕೆಂಡ್ ಆಪ್ಷನಲ್ಲಿ 4E ಇದೆ. ಸೊ ಇದು ನಮಗೆ ಆಪ್ಷನ್ಸ್ ಅಲ್ಲ. ಎ ಮತ್ತು ಬಿ ನಮಗೆ ಆನ್ಸರ್ ಅಲ್ಲ. ಆನ್ಸರ್ ಮಸ್ಟ್ ಬಿ ಸಿ ಆರ್ ಡಿ. ಸೊ ಇಂಟರ್ನಲ್ ರೆಸಿಸ್ಟೆನ್ಸ್ ನೋಡೋದಾದರೆ ಸೊ ಆರ್ ನೆಟ್ ಈಸ್ ಈಕ್ವಲ್ ಟು, ದಟ್ ಈಸ್ ಆಲ್ಸೋ ಇನ್ ಸೀರೀಸ್. ಎನಿವೆ cells are connected in series, internal resistance will also be in series. So series resistance ಫಾರ್ಮುಲಾ ಗೊತ್ತು ನಿಮಗೆ, R1, R2, R3, R4 ಅಂತ. ಜಸ್ಟ್ ವಿ ಹ್ಯಾವ್ ಟು ಆ್ಯಡ್ ದೆಮ್. ಇಲ್ಲಿ 4 ರೆಸಿಸ್ಟೆನ್ಸಸ್ ಇರೋದ್ರಿಂದ ನಾವು R ಪ್ಲಸ್ R. ಇಲ್ಲಿ ರೆಸಿಸ್ಟೆನ್ಸ್ ನಮಗೆ ರೆಸಿಸ್ಟೆನ್ಸ್ ಡಸ್ ನಾಟ್ ಹ್ಯಾವ್ ಎನಿ ಪೊಲಾರಿಟಿ. ಸೊ ಏನಾಗುತ್ತೆ, ಎಲ್ಲದೂ ಇಲ್ಲಿ ಆ್ಯಡಪ್ ಆಗುತ್ತೆ. ಸೊ ನಮಗೆ ಆರ್ ನೆಟ್ ದ ಎಫೆಕ್ಟಿವ್ ಇಂಟರ್ನಲ್ ರೆಸಿಸ್ಟೆನ್ಸ್ ವಿಲ್ ಬಿ 4R. ಸೊ 2E and 4R ವಿಲ್ ಬಿ ಅವರ್ ಆನ್ಸರ್. ಸೊ ಇಫ್ ಐ ಸಿ ಆಪ್ಷನ್ ಸಿ ವಿಲ್ ಬಿ ಅವರ್ right answer. Question number 23 ನೋಡೋಣ. 3 resistors 2 ohm, 3 ohm and 4 ohm are connected in parallel. The ratio of currents passing through them when potential difference applied across its end will be ಅಂತ ಕೇಳಿದ್ದಾರೆ. The ratio ಕೇಳಿದ್ದಾರೆ. Here they have given 3 resistors as connected in parallel. So parallel ಅಂದಾಗ ನಮ್ಗೆ ಏನಾಗುತ್ತೆ, applied potential difference will be ಸೇಮ್ ಅಕ್ರಾಸ್ ದೀಸ್ 3 ರೆಸಿಸ್ಟರ್ಸ್. ಸೊ ನಾವು ಸೊಲ್ಯೂಷನ್ ನೋಡೋದಾದರೆ ಇಲ್ಲಿ ಓಮ್ಸ್ ಲಾ ಯೂಸ್ ಮಾಡಿಕೊಂಡು ಸಿಂಪಲ್ಲಾಗಿ ನಾವು ಇಲ್ಲಿ ಆನ್ಸರ್ನ ಕಂಡುಹಿಡಿಬೋದು. ಸೊ ವಿ ನೋ ದಟ್ ವಿ ಈಸ್ ಈಕ್ವಲ್ ಟು ಐ ಆರ್. ಇಲ್ಲಿ ಪ್ಯಾರಲಲ್ ಕಾಂಬಿನೇಷನ್ ಆಗಿರೋದ್ರಿಂದ ನಮಗೆ
I1 ಇಷ್ಟು, ಸೊ I is equal to V by R ನಮಗೆ ಇಲ್ಲಿ. ಸೊ I1 ಇಷ್ಟು I2 is equal to I1 ಇಷ್ಟು I2 ಇಷ್ಟು I3 should be equal to V by R1 ಇಷ್ಟು V by R2 ಇಷ್ಟು V by R3 ಬರುತ್ತೆ. ಸೊ ಇಲ್ಲಿ ರೇಷಿಯೋ ಆಗಿರೋದ್ರಿಂದ V ಇಲ್ಲಿ ನಮಗೆ ಕ್ಯಾನ್ಸಲ್ ಆಗುತ್ತೆ. ಸೊ R1 R2 R3 ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಇಲ್ಲಿ ಆನ್ಸರ್ ಸಿಗುತ್ತೆ. ಸೊ 1/2 ಇಷ್ಟು 1/3 ಇಷ್ಟು 1/4. ಸೊ ಇಲ್ಲಿ ನೀವು LCM ಥರ ನೋಡೋದಾದರೆ 2 × 3 × 4 will be 24. So if I multiply throughout by 24, so what I am going to get is 1/2 into 24 is to 1/3 into 24 is to 1/4 is to 4 into 24. So 2 1s are 2 12s are 3 1s are 3 8s are 4 1s are 4 6 are. So ನಮಗೆ ಇಲ್ಲಿ 12 is to 8 is to 6 ಬರುತ್ತೆ. ಸೊ ಅಗೇನ್ ಐ ವಿಲ್ ಡಿವೈಡ್ ಥ್ರೂ ಔಟ್ ಬೈ 2. ಡಿವೈಡ್ ಥ್ರೂ ಔಟ್ ಬೈ 2 ಮಾಡಿದ್ರೆ ನಮಗೆ 6:4:3 ಬರುತ್ತೆ. ಬಿಕಾಸ್ ಇಟ್ ಈಸ್ ಎ ರೇಷಿಯೋ ವಿ ಕ್ಯಾನ್ ಡಿವೈಡ್ ಇಟ್. ಸೊ ಅವರ್ ಆಪ್ಷನ್ ವಿಲ್ ಬಿ ಆಪ್ಷನ್ ಬಿ. ಸೊ ಆನ್ಸರು 6:4:3. ಕ್ವಶನ್ ನಂಬರ್ 24 ನೋಡೋಣ. 2 cells of EMF E1 and E2 are joined in opposition such that E1 is greater than E2. If R1 and R2 be the internal resistance and R be the external resistance, then the terminal potential difference is ಅಂತ ಕೇಳಿದ್ದಾರೆ. ಇಲ್ಲಿ ಸರ್ಕ್ಯೂಟ್ ಡಯಾಗ್ರಾಮ್ ಅವ್ರು ನಮಗೆ ಕೊಟ್ಟಿದ್ದಾರೆ. ಡೈರೆಕ್ಟ್ಲಿ ನೀವು ಸರ್ಕ್ಯೂಟ್ ಅಬ್ಸರ್ವ್ ಮಾಡಿದ್ರೆ ಆ್ಯಂಡ್ ದೇ ಹ್ಯಾವ್ ಗಿವನ್ ಆಲ್ಸೋ ಜಾಯಿಂಟ್ ಇನ್ ಅಪೋಸಿಷನ್ ಅಂತ ಇಲ್ಲಿ ಅಪೋಸಿಷನ್ ಆಗಿ ಕನೆಕ್ಟ್ ಮಾಡಿರೋದ್ರಿಂದ ನಾವಿಲ್ಲಿ ಏನು ಹೇಳ್ಬೋದು, E1 and E2 if I take the net EMF it will be E1 must be means E net must be E1 minus E2. ಸೊ ಇಲ್ಲಿ ನಾವು ಆಪ್ಷನ್ಸ್ ನೋಡಿದ್ರೆ ಡೈರೆಕ್ಟ್ಲಿ ಯು ಕ್ಯಾನ್ ಡಿಸ್ಕಾರ್ಡ್ ದಿಸ್ ಟು ಆಪ್ಷನ್ ಬಿಕಾಸ್ ಹಿಯರ್ ದೇ ಹ್ಯಾವ್ ಗಿವನ್ ಇಟ್ ಆಸ್ E1 plus E2. ಸೊ ನಮಗೆ ಸಿ ಆನ್ಸರ್ ಆಗಿರಬೇಕು ಅಥವಾ ಡಿ ನಮ್ಮ ಆನ್ಸರ್ ಆಗಿರಬೇಕು. ಇಲ್ಲಿ ನಮಗೆ ಓಮ್ಸ್ ಲಾ ಯೂಸ್ ಮಾಡಿಕೊಂಡು ಈಸಿಲಿ ನಾವು ಇಲ್ಲಿ ಆನ್ಸರ್ನ ಕಂಡುಹಿಡಿಬೋದು. ಸೊ ಸೊಲ್ಯೂಷನ್ ನೋಡೋದಾದರೆ V is equal to IR. ಸೊ ವಿನ ನಾವು ಕಂಡುಹಿಡಬೇಕು. ವಾಟ್ ಈಸ್ ಐ ಅಂದರೆ ಐ ಹಿಯರ್ ಕ್ಯಾನ್ ಬಿ ರಿಟನ್ ಆಸ್ E net by R net. ಸೊ ವಾಟ್ ಈಸ್ E net here? E net is E1 minus E2. We know that if the cells are connected in series, it is simply addition of EMFs here. So E1 minus E2. Why E1 minus E2? Because they have given E1 is greater than E2. And R net is, so R1, R2 and this R all are in series. So R net will be equal to R1 plus R2 plus R. ಸೊ ಇಲ್ಲಿ ಐ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇದನ್ನು ನಮಗೆ E1 minus E2 ಬೈ R1 plus R2 plus R ಅಂತ ಬರುತ್ತೆ. ಸೊ ನಮಗೆ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬೇಕು. ಸೊ V is equal to ನಮಗೆ ಐ ವ್ಯಾಲ್ಯೂ ಗೊತ್ತಾಗಿದೆ, R ಹಾಗೆ ಇಟ್ಕೊತೀನಿ. ಸೊ V is equal to E1 minus E2 ಬೈ R1 plus R2 plus R, R1 plus R2 plus R into this R I am writing like that only. So if you check the option, so option D will be our right answer. 25th question ನೋಡೋಣ. In the circuit shown below, the ammeter and voltmeter readings are 3 ampere and 6 volt respectively. Then the value of resistance R is ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆಮೀಟರ್ ಸೀರೀಸಲ್ಲಿ ಕನೆಕ್ಟ್ ಆಗಿದೆ ಆರ್ಗೆ, ವೋಲ್ಟ್ ಮೀಟರ್ ನಮಗೆ ಇಲ್ಲಿ ಪ್ಯಾರಲ್ ಆಗಿ ಕನೆಕ್ಟ್ ಆಗಿದೆ. ಸೊ ಇದು ರೀಡಿಂಗ್ ನಮಗೆ 3 ಆಂಪಿಯರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ದಿಸ್ ಈಸ್ 6 ವೋಲ್ಟ್. ಸೊ 6 ವೋಲ್ಟ್ ವಿಲ್ ಬಿ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ದಿಸ್ ಆರ್. ಸೊ ನಮಗೆ ಇಲ್ಲಿ ಕರೆಂಟ್ ಗೊತ್ತಿದೆ, ವೋಲ್ಟೇಜ್ ಗೊತ್ತಿದೆ, ರೆಸಿಸ್ಟೆನ್ಸ್ ನಾವಿಲ್ಲಿ ಕಂಡುಹಿಡಿದ್ರೆ V is equal to IR ಯೂಸ್ ಮಾಡಿಕೊಂಡು ಕಂಡುಹಿಡಿದ್ರೆ ನಮಗೇನು ಬರುತ್ತೆ ಇಲ್ಲಿ. ಸೊ ವಿ ಹ್ಯಾವ್ ಟು ಫೈಂಡ್ R, ಸೊ ದಟ್ ಈಸ್ ಈಕ್ವಲ್ ಟು V by I. So V is actually 6 volt by 3. So 3 1s are 3 2s are. So R is equal to 2 ohm ಅಂತ ನಮ್ಮ ಆಪ್ಷನ್ ಬರುತ್ತೆ. ಬಟ್ R is equal to 2 ohm is not the right answer. Here, see, ammeter and voltmeter will also have some internal resistances. So if R only becomes 2 ampere, we may not get a 3 ampere current. Okay, so 3 ampere current ಬರಲ್ಲ ನಮಗೆ. So R must be less than 2 ohm, less than 2 ohm ಅನ್ನೋದು ನಮ್ಮ ಆಪ್ಷನ್ ಇಲ್ಲಿ. ಓಕೆ, ಸೊ ಇಲ್ಲಿ ನೀವು ಸ್ವಲ್ಪ ಕೇರ್ಫುಲ್ಲಾಗಿ ಯೋಚನೆ ಮಾಡಬೇಕು. ಅವರು ಡೈರೆಕ್ಟಾಗಿ ಆ್ಯಮೀಟ್ರ್ ವೋಲ್ಟ್ ಮೀಟ್ರ್ ಏನಕ್ಕೆ ಕೊಟ್ಟಿದ್ದಾರೆ ಅಂದರೆ ಆ ಥರ ನೀವು ಯೋಚನೆ ಮಾಡಬೇಕು. ಇಲ್ಲ ಡೈರೆಕ್ಟ್ ವೈರ್ ಕೊಟ್ಟು ಅವರು ವೋಲ್ಟೇಜ್ ಸೋರ್ಸು ಮತ್ತು ನಿಮಗೆ ಇಲ್ಲಿ ಕರೆಂಟ್ ಕೊಟ್ಟಿರ್ತಾಯಿದ್ರು. ಇಲ್ಲಿ ಆ್ಯಮೀಟ್ರ್ ವೋಲ್ಟ್ ಮೀಟ್ರ್ ಕೊಟ್ಟಿರೋದ್ರಿಂದ ನೀವು ಸ್ವಲ್ಪ
ಕರೆಕ್ಟಾಗಿ ಯೋಚನೆ ಮಾಡಿ, ಇದ್ರದ್ದು ಇಂಟರ್ನಲ್ ರೆಸಿಸ್ಟೆನ್ಸ್ ಬಗ್ಗೆ ಯೋಚನೆ ಮಾಡಿ ನೀವು ಈ ಆಪ್ಷನ್ನ ಚೂಸ್ ಮಾಡಬೇಕು. 2 ಓಮ್ ಅಂತ ಮಾಡಿದ್ರೆ ನಿಮಗೆ ಆನ್ಸರ್ ರಾಂಗ್ ಆಗುತ್ತೆ. ಕ್ವಶನ್ ನಂಬರ್ 26 ನೋಡೋಣ. ಇನ್ Wheatstone ನೆಟ್ವರ್ಕ್ P is equal to 2 ohm, Q is equal to 2 ohm, R is equal to 2 ohm and S is equal to 3 ohm. The resistance with which S is to be shunted in order that the bridge may be balanced ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಮಗೆ Wheatstone ಬ್ರಿಡ್ಜ್ ಕಂಡೀಷನ್ ನಮಗೆ ನೋಡಿದ್ರೆ ಬ್ಯಾಲೆನ್ಸಿಂಗ್ ಕಂಡೀಷನ್ P/Q is equal to R/S. ಸೊ ಇಲ್ಲಿ ವ್ಯಾಲ್ಯೂಸ್ ನೋಡಿದ್ರೆ 2, 2, 2 ಇದೆ. ಸೊ S must be also 2 for us. ಇನ್ ಪ್ಲೇಸ್ ಆಫ್ S ನಮ್ಗೆ ಏನು ಬರಬೇಕು? 2 ಬರಬೇಕು. ಇಲ್ಲಿ ಆದರೆ 3 ಇದೆ. 3 ಜೊತೆ ನಾವು ಯಾವುದನ್ನು ಶಂಟ್ ಮಾಡಿದ್ರೆ ನಮಗೆ ವ್ಯಾಲ್ಯೂ 2 ಬರುತ್ತೆ ಅಂತ ನಾವಿಲ್ಲಿ ಚೆಕ್ ಮಾಡಬೇಕು. ಸೊ 2/2 is equal to R is also 2/3 ಇದೆ ಇವಾಗ. ಸೊ 3 must become equal to 2 ನಮಗೆ. ಸೊ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಹಿಯರ್ ಮಸ್ಟ್ ಬಿ ಈಕ್ವಲ್ ಟು 2. ಸೊ ಎಸ್ ಜೊತೆ ಇವಾಗ S is 3 ಇದೆ ಆಲ್ರೆಡಿ. ಸೊ ನ್ಯೂ S ಡ್ಯಾಶ್ ಅಂದರೆ ನಾವೀಗ S ಡ್ಯಾಶ್ ಅಂತ ತೊಗೊಳ್ತೀನಿ. ಸೊ ದಟ್ S ಡ್ಯಾಶ್ ಮಸ್ಟ್ ಬಿ ಈಕ್ವಲ್ ಟು 2. ಸೊ S ಡ್ಯಾಶ್ is equal to S plus, so S is 3 here, S plus X by, sorry, S into X by S plus X. ಓಕೆ, ಸೊ ಇಲ್ಲಿ S ವ್ಯಾಲ್ಯೂ ನಮಗೆ 3 ಇದೆ. ಇದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. S ಡ್ಯಾಶ್ ನಮಗೆ ಇಲ್ಲಿ ಎಷ್ಟು ಬರಬೇಕು? 2 ಬರಬೇಕು. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಇಲ್ಲಿ X ವ್ಯಾಲ್ಯೂ ಬರುತ್ತೆ. ಸೊ S ಡ್ಯಾಶ್ is 2, ಸೊ S is 3X by 3 plus X. ಸೊ ಇದು ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಸೊ ಇಟ್ ಈಸ್ 6 plus 2X is equal to 3X. ಅಥವಾ ಈ 2X ಅನ್ನು ನಾವು ಆ ಕಡೆ ಕಳಿಸಿದ್ರೆ 3X minus 2X is actually X is equal to 6 ohm ಅನ್ನೋದು ಬರುತ್ತೆ. ಸೊ 6 ohm ಅನ್ನೋದು ನಮ್ಮ ಇಲ್ಲಿ ಆನ್ಸರ್. ಕ್ವಶನ್ ನಂಬರ್ 27 ನೋಡೋಣ. The resistance of the bulb filament is 100 ohm at temperature of 100 degree Celsius. If its temperature coefficient of resistance be 0.005 per degree Celsius, its resistance will be 200 ohm at a temperature ಅಂತ ಕೇಳಿದ್ದಾರೆ. ಸೊ ಈ ರೆಸಿಸ್ಟೆನ್ಸ್ ಈಗ 100 ಓಮ್ ಇದೆ, ದಟ್ ಶುಡ್ ಬಿಕಮ್ 200 ಓಮ್. ಓಕೆ, ಅಟ್ ವಾಟ್ ಟೆಂಪ್ರೇಚರ್ ಇಟ್ ವಿಲ್ ಬಿಕಮ್ 200 ಅಂತ ಇಲ್ಲಿ ಕೇಳಿದ್ದಾರೆ. ಸೊ 100 ಓಮ್ ಅದು 100 ಡಿಗ್ರಿ ಸೆಲ್ಸಿಯಸಲ್ಲಿದೆ. ಸೊ ಅನದರ್ ಟೆಂಪ್ರೇಚರ್ ವಿ ಹ್ಯಾವ್ ಟು ಫೈಂಡ್ ಔಟ್ ವೆನ್ ಇಟ್ಸ್ ರೆಸಿಸ್ಟೆನ್ಸ್ ವಿಲ್ ಬಿಕಮ್ 200 ಓಮ್. ಸೊ ನಮಗೆ ಟೆಂಪ್ರೇಚರ್ ಡಿಪೆಂಡೆನ್ಸ್ ಆಫ್ ರೆಸಿಸ್ಟೆನ್ಸ್ ಫಾರ್ಮುಲಾ ಗೊತ್ತಿದೆ. ಸೊ R is equal to R0 into 1 plus alpha into delta T. ಸೊ delta T is T2 minus T1 ಅಂತ. ಸೊ ಇಲ್ಲಿ ವ್ಯಾಲ್ಯೂಸ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಆನ್ಸರ್ ಸಿಗುತ್ತೆ. ಸೊ ಆರ್ ವ್ಯಾಲ್ಯೂ ನಮಗೆ ಇಲ್ಲಿ 200 ಆಗಬೇಕು. ಸೊ ದಟ್ ಶುಡ್ ಬಿ ಈಕ್ವಲ್ ಟು R0 ಇನಿಷಿಯಲಿ ವಿ ಹ್ಯಾವ್ ದಟ್ ಈಸ್ 100 into 1 plus alpha value they have given it as 0.005 or 005 ಕೊಟ್ಟಿದ್ದಾರೆ. T2 minus T1. ಸೊ T2 ನಮ್ಮಲ್ಲಿ ಕಂಡುಹಿಡಿಯಬೇಕು. T1 is 100. ಸೊ ಇಲ್ಲಿ 0 ಕ್ಯಾನ್ಸಲ್ ಆಗುತ್ತೆ. ಈ 1ನ ನಾನು ಓಕೆ, ಸೊ ದಿಸ್ 1 if I send that side it will become 2 minus 1 is equal to 0.005 into T2 minus 100. ಸೊ ಇದನ್ನು ಆ ಕಡೆ ಕಳಿಸಿದ್ರೆ T2 minus 100 is equal to 1/0.005. ಆ್ಯಕ್ಚುಲಿ 1/0.005 ಅಂದರೆ ಇಟ್ ಈಸ್ 5/1000 ಆರ್ 1000/5. ಸೊ T2 is equal to 1000/5 plus 100 ಅಂತ ತಗೋದು. ಸೊ 5 1s are 5 2s are 10, 200 plus 100, 200 plus 100, that is 300 degree Celsius. So option A will be our right answer. Question number 28 ನೋಡೋಣ. Two concentric coils, each of radius 2 pi centimeter, are placed right angles to each others. If 3 ampere and 4 ampere are the currents flowing through the two coils respectively, the magnetic induction at the center of the coil will be ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಯು ಹ್ಯಾವ್ ಟು ಇಮ್ಯಾಜಿನ್ 2 coils which are kept at right angles to each other. So I will try to draw that diagram. ಸೊ ಒಂದು ಕಾಯಿಲ್ ಈ ಥರ ಇದೆ, another coil is actually like this. I think you can imagine the ring inside the ring, but it is in the horizontal plane and one is in the vertical plane. ಆ ಥರ one is in this plane and another one is in this plane. So ಇಲ್ಲಿ current is flowing 3 ampere and 4 ampere.
So the net current will be actually equal to, and they are actually at right angle. So from Pythagoras theorem we can say the net current is 5 ampere, and we know that magnetic field B is equal to mu naught I by 2r. So ಇಲ್ಲಿ mu naught I is actually under root, we can take I1 square plus I2 square because 3 square plus 4 square. So ನಮಗೆ ಇಲ್ಲಿ 3 square plus 4 square under root you will get it as 5. mu naught value ನಮ್ಗೆ ಗೊತ್ತಿದೆ, r value ಅವ್ರು ಕೊಟ್ಟಿದ್ದಾರೆ 2 pi centimeter ಅಂತ. So you can just substitute the value and get the answer, and it is in the SI unit, so you have to convert this centimeter into meter. So mu naught is 4 pi into 10 power minus 7 into I value is 5 by 2 into 2 pi into r value is 2 pi into 10 power minus 2, because it is in centimeter I have to convert into meter. So 2 pi 1s are 2s are, so 2 again it will get cancel here. So minus 2 ನಾನು ಮೇಲೆ ತಗೊಂಡ್ರೆ 10 power plus 2 ಆಗುತ್ತೆ. So plus 2 minus 7 it will become minus 5. So the answer will be 5 into 10 power minus 5. 5 into 10 power minus 5 ಅನ್ನೋದು ನಮ್ಮ ಆನ್ಸರ್. 5 into 10 power minus 5. Option C will be our right answer. Question number 29 ನೋಡೋಣ. A proton beam enters a magnetic field of 10 power minus 4 Weber per meter square normally. ಅಂದರೆ ಆ್ಯಂಗಲ್ 90 ಡಿಗ್ರಿ ಕೊಟ್ಟಿದ್ದಾರೆ. If the specific charge of proton is 10 power 11 coulomb per kg and velocity is 10 power 9 meter per second, the radius of the circle described will be ಅಂತ ಕೇಳಿದ್ದಾರೆ. So whenever proton enters a magnetic field, it will experience a force such that it will go in a circular path. So ಅದು circular path ಅಲ್ಲಿ ನಮಗೆ ಹೋಗುತ್ತೆ. So the necessary centripetal force for circular motion will be given by magnetic force ನಮಗೆ ಇಲ್ಲಿ. So mv square by r will be equal to qvb sin theta. So ಇಲ್ಲಿ theta value 90 ಕೊಟ್ಟಿದ್ದಾರೆ. So sin 90 will become 1 and v will get cancel. This value will become equal to 1. So ನಮಗೆ r is equal to mv by qb ಅಂತ ಫಾರ್ಮುಲಾ ಬರುತ್ತೆ. Here they have given specific charge of proton ಅಂತ ಕೊಟ್ಟಿದ್ದಾರೆ. Specific charge is actually charge by mass. ಸೊ ನಾನು ಇಲ್ಲಿ ಏನು ಮಾಡ್ತೀನಿ, ಒಂದು ಸ್ಮಾಲ್ ಅರೇಂಜ್ಮೆಂಟ್ ಅಂದರೆ ಎಮ್ನ ನಾನು ಡಿನಾಮಿನೇಟರ್ ಬರ್ಕೊತೀನಿ. ಸೊ ಅದೇನಾಗುತ್ತೆ, ಸೊ ವಿ ಬೈ ಎಮ್ ಕ್ಯೂ ಬೈ ಎಮ್ ಇಂಟು ಬಿ ಅಂತ ಆಗುತ್ತೆ. ಸೊ ಕ್ಯೂ ಬೈ ಎಮ್ ವ್ಯಾಲ್ಯೂ ನಮ್ಗೆ ಆಲ್ರೆಡಿ ಅವ್ರು ಕೊಟ್ಟಿದ್ದಾರೆ, ದಟ್ ಈಸ್ ಸ್ಪೆಸಿಫಿಕ್ ಚಾರ್ಜ್ ಕೂಲುಮ್ ಪರ್ ಕೆ ಜಿ. ಸೊ ಕೂಲುಮ್ ಪರ್ ಕೆ ಜಿ ಹಿಯರ್ ಚಾರ್ಜ್ ಬೈ ಮಾಸ್. ಸೊ ವೆಲಾಸಿಟಿ ಕೊಟ್ಟಿದ್ದಾರೆ, ನಮಗೆ ಬಿ ಕೊಟ್ಟಿದ್ದಾರೆ. ಸೊ ಸಬ್ಸ್ಟಿಟ್ಯೂಟ್ ಮಾಡಿ ನಾವು ಅಲ್ಲಿ ಆನ್ಸರ್ನ ಕಂಡುಹಿಡಿಯೋದು. ಸೊ ವಿ ವ್ಯಾಲ್ಯೂ ಇಸ್ 10 power 9, q by b value is 10 power 11 and b value is 10 power minus 4. So 11 minus 4 will be 7. 7 if I take to numerator it will become, so here it is plus 7. If I shift to numerator it will become minus 7. So 10 power 9 minus 7 is 100 meter. So this will be our answer. So 100 meter, option C will be our right answer. ಸೊ 30th ಕ್ವಶನ್ ನೋಡೋಣ. ದಿಸ್ ಇಸ್ ಥಿಯರಿಟಿಕಲ್ ಕ್ವಶನ್, ಡೈರೆಕ್ಟಾಗಿ ಹೇಳ್ಬೋದು ಆನ್ಸರ್ ನೀವು. ಎ ಸೈಕ್ಲೋಟ್ರಾನ್ ಈಸ್ ಯೂಸ್ ಟು ಎಕ್ಸಲರೇಟ್. ಸೊ ಇಲ್ಲಿ ನ್ಯೂಟ್ರಾನು ಇಟ್ ವಿಲ್ ನಾಟ್ ಎಕ್ಸ್ಪೀರಿಯನ್ಸ್ ಎನಿ ಫೋರ್ಸ್ ಬಿಕಾಸ್ ದೇರ್ ಇಸ್ ನೋ ಚಾರ್ಜ್. ಸೊ ಪಾಸಿಟಿವ್ ಆರ್ ನೆಗೆಟಿವ್ ಬೋತ್ ವಿಲ್ ಎಕ್ಸ್ಪೀರಿಯನ್ಸ್ ಎ ಫೋರ್ಸ್. ಸೊ ಬೋತ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ಸ್ ಆರ್ accelerated using option D will be the right answer.